ನಾವೀಗಾಗಲೇ ಆತ್ಮಿಕ ಬೆಳವಣಿಗೆ ಕುರಿತಾಗಿ ಅನೇಕ ವಿಚಾರಗಳನ್ನ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ವಿಶೇಷವಾಗಿ ಆತ್ಮಿಕ ಬೆಳವಣಿಗೆಯಲ್ಲಿ ಆರೋಗ್ಯ ಎಂಬಂತಹ ವಿಷಯವನ್ನ ನಾವು ಕಳೆದ ಕೆಲವು ವಾರಗಳಿಂದ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ನಿಮಗೆ ಆಶೀರ್ವಾದಕರವಾಗಿದೆ ಎಂಬುದಾಗಿ ನಾನು ನಂಬ್ತೇನೆ. ಒಬ್ಬ ವ್ಯಕ್ತಿ ಆತ್ಮಿಕವಾಗಿ ಆರೋಗ್ಯಕರವಾಗಿದ್ದಾನೆ ಅಂತ ಹೇಳಿದ್ರೆ ಆತನು ತನ್ನ ಜೀವನದಲ್ಲಿ ಬರುವ ಅನೇಕ ಕಷ್ಟಗಳನ್ನ ಸಹಿಸಿಕೊಳ್ಳುವನಾಗಿರ್ತಾನೆ. ಆ ಕಷ್ಟವನ್ನ ಸಹಿಸಿಕೊಳ್ಳಲಿಕ್ಕೆ ಆತ ಹೇಗೆ ಕಷ್ಟವನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನ ನಾವು ಕಳೆದ ಕೆಲವು ವಾರಗಳಿಂದ ಯಾಕೋಬ ಬರೆದ ಪತ್ರಿಕೆಯ ಮೂಲಕವಾಗಿ ನಾವು ನೋಡ್ತಾ ಬರ್ತಾ ಇದ್ದೇವೆ. ಅದನ್ನು ಸಂತೋಷವಾಗಿ ತಾಳ್ಮೆಯಿಂದ ಸ್ವೀಕರಿಸಿಕೊಳ್ಬೇಕು ಮತ್ತು ದೇವರ ಬಳಿಯಲ್ಲಿ ಅದಕ್ಕಾಗಿ ಜ್ಞಾನವನ್ನ ಕೇಳಬೇಕು ಮತ್ತು ಅದನ್ನ ನಾವು ಜಯಿಸಲಿಕ್ಕೆ ವಿಶೇಷವಾಗಿ ನಮಗೆ ಜ್ಞಾನ ಬೇಕಾಗಿದೆ ಮತ್ತು ಸರಿಯಾದ ದೃಷ್ಟಿಕೋನ ಉಳ್ಳವರಾಗಿರ್ಬೇಕು. ನಮ್ಗೆ ಬರುವ ಎಲ್ಲ ಪರಿಸ್ಥಿತಿಗಳನ್ನ ಸರಿಯಾದ ದೃಷ್ಟಿಕೋನದಿಂದ ಅದನ್ನ ನೋಡ್ಬೇಕು ಅನ್ನೋದನ್ನ ನಾವು ಕಳೆದ ವಾರದಲ್ಲಿ ನಾವು ಕಲ್ತ್ಕೊಂಡ್ವಿ. ವಿಶೇಷವಾಗಿ ಈ ದಿವಸ ನಾವು ಕಲೀಲಿಕ್ಕಿರ್ತಕ್ಕಂಥ ಮತ್ತೊಂದು ವಿಚಾರ, ಆತ್ಮಿಕ ಆರೋಗ್ಯದಲ್ಲಿ ನಾವು ಕಷ್ಟವನ್ನು ಸಹಿಸಿಕೊಳ್ಳಬೇಕಾದಾಗ ಮುಖ್ಯವಾಗಿ ನಮಗೆ ಬೇಕಾದ ಒಂದು ವಿಚಾರ ಏನಂತ ಹೇಳಿದ್ರೆ, ನಾವು ವಾಗ್ದಾನಗಳ ಮೇಲೆ ಮನಸ್ಸುಳ್ಳವರಾಗಿರಬೇಕು. ಅಥವಾ ನಾವು ವಾಗ್ದಾನದ ಮೇಲೆ ದೃಷ್ಟಿಯುಳ್ಳವರಾಗಿರುವಾಗ ನಾವು ಕಷ್ಟವನ್ನು ಸಹಿಸಿಕೊಳ್ಳುವುದು ಸುಲಭ. ಇದೇ ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 12ನೇ ವಚನ ಹೀಗೆ ಬರೆಯೋದನ್ನ ನಾವು ನೋಡ್ತೀವಿ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಮುಂದೆ ವಚನ ಹೇಳ್ತದೆ 13ನೇ ವಚನದಿಂದ, ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನು ಕಾರಣನಲ್ಲ. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಏರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಅಡೆಯುತ್ತದೆ. ಪ್ರೇರಲ್ಲಿ ನಾವು ನೋಡುವಂತೆ ಮೊದಲನೇ ವಿಚಾರ ನಾವಿಲ್ಲಿ ನಾವು ನೋಡ್ತಿರತಕ್ಕಂಥ ಒಂದು ವಿಷಯ, ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಸೊ ಹಾಗಿದ್ರೆ ಇಲ್ಲಿ ನಮಗೊಂದು ಗೊತ್ತಾಗ್ಬೇಕಾದ ಒಂದು ವಿಚಾರ, ನಾವು ಕಷ್ಟವನ್ನ ಸಹಿಸಿಕೊಳ್ಳುವುದಕ್ಕೆ ಸುಲಭ ಆಗ್ಬೇಕಾದ್ರೆ ನಾವು ವಾಗ್ದಾನಗಳ ಮೇಲೆ ಮನಸ್ಸುಳ್ಳವರಾಗಿ ನಾವು ಮಾರ್ಪಡಬೇಕಾಗಿದೆ. ವಾಗ್ದಾನಗಳು ಯಾರೆಲ್ಲ ಕಷ್ಟವನ್ನು ಸಹಿಸ್ಕೊಳ್ತಾರೋ ಅವ್ರಿಗೆ ಇರ್ತಕ್ಕಂಥ ವಾಗ್ದಾನಗಳೇನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅನೇಕ ವಾಗ್ದಾನಗಳು ಸತ್ಯವೇದದಲ್ಲಿ ಕೊಡಲ್ಪಟ್ಟದೆ. ಎಲ್ಲರಿಗೂ ಅಲ್ಲ, ಆತನೊಂದಿಗೆ ಸಹಿಸಿಕೊಳ್ಳುವವರಿಗೆ, ಆತನ ವಾಕ್ಯಕ್ಕನುಸಾರವಾಗಿ ಜೀವಿಸುವವರಿಗೆ. ಅಬ್ರಹಾಮನಿಗೆ ದೇವರು ವಾಗ್ದಾನವನ್ನು ಕೊಟ್ಟರು. ಕಾರಣ ಯಾಕೆ ದೇವರು ಆತನಿಗೆ ವಾಗ್ದಾನ ಕೊಟ್ಟರು? ಕಾರಣ ಆತನು ದೇವರಿಗೆ ವಿಧೇಯನಾಗಿದ್ದನು. ದೇವರು ಹೇಳಿದ ಕೂಡಲೇ ಆತನ ಇದ್ದ ಊರನ್ನ ಬಿಟ್ಟು, ತನ್ನ ಸ್ವಂತದವರನ್ನ ಬಿಟ್ಟು ದೂರ ದೇಶಕ್ಕೆ ಆತನು ದೇವರು ಹೇಳಿದ ಹಾಗೆ ಆತ ಹೊರಟ ನಂತರದಲ್ಲಿ ನಾವು ನೋಡ್ತೇವೆ, ಆದಿಕಾಂಡ 12ನೇ ಅಧ್ಯಾಯದ 1ನೇ ವಚನ ನಾವು ತೆಗೆದುಕೊಳ್ಳೋಣ. ಆದಿಕಾಂಡ 12ನೇ ಅಧ್ಯಾಯದ 1ನೇ ವಚನ, ಯೆಹೋವನು ಅಬ್ರಹಾಮನಿಗೆ, ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನ ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲಗಳವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಇಲ್ಲ ನೋಡುವಂತೆ ಹೊರಟು ಹೋದ ನಂತರ ಅಲ್ಲಿ ಆಶೀರ್ವಾದ ಎಂಬುದಾಗಿ ನಾವು ನೋಡ್ತೇವೆ. ಹೊರಟು ಹೋಗು, ನೀನ್ ಸ್ವದೇಶವನ್ನು, ಬಂಧು ಬಳಗವನ್ನ, ತಂದೆಯ ಮನೆಯನ್ನ ಬಿಟ್ಟು ನಾನ್ ತೋರಿಸುವ ದೇಶಕ್ಕೆ ಹೊರಟೋಗು. ನಾನ್ ನಿನ್ನನ್ನ ತೋರಿಸುವ ದೇಶಕ್ಕೆ ನೀವು ಹೊರಟೋಗು. ನಾನು ನಿನ್ನನ್ನು ದೊಡ್ಡ ಜನ ಆಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಹೇಳಿದ ಕೂಡಲೇ ಆಶೀರ್ವಾದ ಬಂತ ಅಬ್ರಹಾಮನಿಗೆ ಅಂತ ಹೇಳಿದ್ರೆ ಇಲ್ಲ ಪ್ರಿಯರೇ. ಅಬ್ರಹಾಮನು ದೇವರಿಂದ ಕರೆಯಲ್ಪಟ್ಟು ಸುಮಾರು 25 ವರ್ಷಗಳ ನಂತರದಲ್ಲಿ ಆತ ದೊಡ್ಡ ಆಶೀರ್ವಾದವಾದಂತ, ಆತನಿಗೆ ವಾಗ್ದಾನ ಮಾಡಲ್ಪಟ್ಟಂತ ಮಗನನ್ನ ಆತನು ಹೊಂದಿದನು. ಆದ್ರೆ ಅಲ್ಲಿವರೆಗೂ ಕೂಡ ಅನೇಕ ರೀತಿಯಾದ ಶೋಧನೆಗಳು, ಅನೇಕ ರೀತಿಯಾದಂತಹ ಕಷ್ಟಗಳು, ಅನೇಕ ರೀತಿಯಾದ ಹೋರಾಟಗಳ ಮಧ್ಯದಲ್ಲಿ ಅಬ್ರಹಾಮನು ಹಾದೋಗ್ಬೇಕಾಗಿ ಬಂತು. ಹೀಗೆ ನಮ್ಮ ಜೀವಿತದಲ್ಲಿ ನಾವು ಯಾವಾಗ ವಾಗ್ದಾನಗಳ ಮೇಲೆ ಮನಸ್ಸುಳ್ಳವರಾಗಿರ್ತೀವೋ ಆಗ ನಮ್ಮ ಕಷ್ಟಕಾಲವು ಅದು ಅಲ್ಪ ಕಾಲವಾಗಿರ್ತದೆ. ಇದನ್ನೇ ನಾವು ಮುಂದುವರಿತಾ ನಾವು ನೋಡ್ತಾ ಹೋದ್ರೆ ಇಸ್ರಾಯೇಲಿಯರ ಜೀವಿತದಲ್ಲಿ ಕೂಡ ಅಷ್ಟೇ. ಇಸ್ರಾಯೇಲಿಯರ ಜೀವಿತದಲ್ಲಿ ನಾವು ನೋಡುವಾಗ ಮುಖ್ಯವಾಗಿ ಯೋಸೆಫನಿಗೆ ದೇವರು ಕನಸುಗಳನ್ನ ಕೊಟ್ಟಿದ್ರು. ಆತನಿಗೆ ಹೆಸರೇ ಕನಸುಗಾರ. ಆ ಕನಸುಗಳನ್ನ ಆತ ಮನಸ್ಸಿನಲ್ಲಿ ಇಟ್ಟುಕೊಂಡು ಹಾಗೇ ಯೋಚಿಸ್ತಿದ್ದಾನೆ. ಆದ್ರೆ ಆತನ ಹಾದು ಹೋಗ್ತಿರ್ತಕ್ಕಂಥ ಪರಿಸ್ಥಿತಿ ಸಾಧಾರಣವಾದ ಪರಿಸ್ಥಿತಿ ಅಲ್ಲವೇ ಅಲ್ಲ.
ಆತ ಹೋದಂತ ಪರಿಸ್ಥಿತಿ ತುಂಬಾ ಕಠಿಣಕರವಾದ ಪರಿಸ್ಥಿತಿ. ಅವಮಾನ, ದುಃಖ, ವೇದನೆ, ತಿರಸ್ಕಾರ, ಜೀತ, ದಾಸತ್ವ. ಎಷ್ಟು ಕೆಲಸ ಮಾಡಿದ್ರು ಕೂಡ ಹೊಗಳಿಕೆ ಇಲ್ಲ. ಎಲ್ಲೆಲ್ಲಿಯೂ ತೆಗಳಿಕೆ, ಎಲ್ಲೆಲ್ಲಿಯೂ ತಿರಸ್ಕಾರ, ಎಲ್ಲೆಲ್ಲಿಯೂ ಕೂಡ ಆತನಿಗೆ ದುಃಖ. ಆತನು ತನ್ನ ದುಃಖವನ್ನು ಹೇಳ್ಕೊಳ್ಳಿಕ್ಕೆ ಯಾರ ಬಳಿಯಲ್ಲಿ ಹೇಳ್ಕೊಳ್ತಾನೆ? ತನ್ನ ಕುಟುಂಬದವರು ತನ್ನ ಬಳಿಯಲ್ಲಿಲ್ಲ. ಯೌವನ ಪ್ರಾಯದವನು, ತಂದೆ ತಾಯಿ ಜೊತೆ ಇರಲಿಲ್ಲ. ತಂದೆಗೆ ತುಂಬಾ ಪ್ರೀತಿಯ ಮಗನು, ತಾಯಿಲ್ಲದ ಮಗನು. ಎಷ್ಟು ಪ್ರೀತಿಯಿಂದ ತಂದೆ ಸಾಕಿರ್ತಾನೆ. ಆದ್ರೆ ಈಗ ಆ ಮಗನು ಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾನೆ, ಹಿಂಸೆಯಲ್ಲಿ ಸಿಲುಕಿಕೊಂಡಿದ್ದಾನೆ. ಆದ್ರೆ ಆತನ ಒಳಗಡೆ ಒಂದು ನಿರೀಕ್ಷೆ. ಏನದು ಆ ನಿರೀಕ್ಷೆ? ಆತನಿಗೆ ವಾಗ್ದಾನ ಮಾಡಲ್ಪಟ್ಟ ದೇವರು ಆ ಕನಸುಗಳನ್ನ ಆತನಿಗೆ ಕೊಟ್ಟಿದ್ರು. ಆ ಕನಸಿನ ಮೇಲೆ ಆತ ಮನಸ್ಸುಳ್ಳವನಾಗಿದ್ದ. ದೇವರ ವಾಗ್ದಾನಗಳ ಮೇಲೆ ಮನಸ್ಸುಳ್ಳವನಾಗಿದ್ದ. ಇದೇ ಅಬ್ರಹಾಮನು ದೇವರು ಕೊಟ್ಟ ವಾಗ್ದಾನದ ಮೇಲೆ ಮನಸ್ಸುಳ್ಳವನಾಗಿದ್ದ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಸಹ ನಾವು ನೋಡ್ತೇವೆ. ಅದಕ್ಕಾಗಿಯೇ ಆತ ಏನ್ ಮಾಡ್ದ? ದೇವರು ಹೇಳಿದ ಹಾಗೆ ತನ್ನ ಮಗನನ್ನು ಕೂಡ ಸಮರ್ಪಿಸುವುದಕ್ಕೆ ಆತನು ಸಿದ್ಧನಿದ್ದನು. ನಾವು ವಚನವನ್ನು ತೆಗೆದುಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 17 ಮತ್ತು 18ನೇ ವಚನ. ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಇಸಾಕನನ್ನು ಸಮರ್ಪಿಸಿದನು. ಇಸಾಕನು ಅವನ ಏಕಪುತ್ರನಾಗಿದ್ದರು ಮತ್ತು ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರೆಂದು ದೇವರು ಅವನಿಗೆ ಹೇಳಿದ್ದರೂ ಆ ವಾಗ್ದಾನಗಳನ್ನು ಹೊಂದಿದ ಅವನು ಆ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕಿದ್ದನು. ತನ್ನ ಮಗನು ಸತ್ತರೂ ದೇವರು ಅವನನ್ನು ಬದುಕಿಸ ಸಮರ್ಥನಾಗಿದ್ದಾನೆಂದು ತಿಳ್ಕೊಂಡನು ಮತ್ತು ಸತ್ತವರೊಳಗಿಂದ ಜೀವಿತನಾಗಿ ಬಂದವನಂತೆ ಅವನನ್ನು ಹೊಂದಿದನು. ವಾಗ್ದಾನದ ಮೇಲೆ ಆತನಿಗೆ ಮನಸ್ಸಿತ್ತು. ದೇವರು ವಾಗ್ದಾನ ಕೊಟ್ಟಿದ್ರು, ನಿನಗೆ ಒಬ್ಬ ಮಗನನ್ನ ಕೊಡ್ತೇನೆ. ಈಗ ಅದೇ ಮಗನನ್ನ ದೇವರು ಕೇಳುವಾಗ ಆತ ಸಮರ್ಪಿಸುವುದಕ್ಕೂ ಸಿದ್ಧವಾಗಿದ್ದಾನೆ. ಪ್ರಿಯರೇ, ಇಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾದ ಒಂದು ವಿಚಾರ ಏನದು? ಇಸ್ರಾಯೇಲಿಯರು ವಿಶೇಷವಾದವರು. ಕಾರಣ ಏನು? ಅವರು ವಾಗ್ದಾನದ ಮೇಲೆ ಮನಸ್ಸುಳ್ಳವರು. ಅವ್ರು ಎಂಥ ಕಷ್ಟ ಬಂದ್ರು, ಎಂಥ ಹೋರಾಟಗಳು ಬಂದ್ರು, ಎಂಥ ಹಿಂಸೆಗಳು ಬಂದ್ರು, ಎಂಥ ರೀತಿಯಾದ ಗಲಿಬಿಲಿಗಳು ಉಂಟಾದ್ರು, ಅವರು ವಾಗ್ದಾನದ ಮೇಲೆ ಮನಸ್ಸುಳ್ಳವರಾಗಿದ್ದಾರೆ. ಆಗಿರುವುದರಿಂದಲೇ ಈ ದಿವಸವೂ ಕೂಡ ಇಸ್ರಾಯೇಲಿಯರು ಹೆದರದೆ ಅವರು ಮುನ್ನುಗ್ಗುವವರಾಗಿದ್ದಾರೆ. ಆಗಿರೋದ್ರಿಂದ ನಾವು ನಮಗಿರುವ ವಾಗ್ದಾನಗಳನ್ನ ನಾವು ಹಿಡಿದುಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಕೊಟ್ಟ ವಾಗ್ದಾನಗಳು, ವೈಯಕ್ತಿಕವಾಗಿ ಕೊಟ್ಟ ವಾಗ್ದಾನಗಳು, ಸಭೆಗಾಗಿ ಕೊಟ್ಟ ವಾಗ್ದಾನಗಳು, ಸಾರ್ವತ್ರಿಕ ಸಭೆಗೆ ದೇವರು ಕೊಟ್ಟ ವಾಗ್ದಾನಗಳು ಏನು ಅದನ್ನು ನಾವು ತಿಳ್ಕೊಳ್ಳಬೇಕು. ಅನೇಕ ವಾಗ್ದಾನಗಳಿವೆ. ಸೊ ಅದನ್ನ ನಾವು ತೆಗೆದುಕೊಂಡು ನಾವು ಅವುಗಳ ಮೇಲೆ ಮನಸ್ಸಿಟ್ಟು ನಾವು ನಮ್ಮ ಜೀವಿತವನ್ನ ಜೀವಿಸಬೇಕು. ಆಗ ನಾವೇನಾಗ್ತೀವಿ ಅಂತ ಹೇಳಿದ್ರೆ ಕಷ್ಟವನ್ನ ಸಹಿಸಿಕೊಳ್ಳುವುದು ಸುಲಭ. ಇದನ್ನೇ ಯೇಸು ಸ್ವಾಮಿನೂ ಸಹ ಮಾಡಿದ್ರು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ ಪ್ರಾರಂಭದ 2 ವಚನಗಳು. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನ ಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ನೀವು ಮನಗುಂದದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸ್ರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನ ಸಹಿಸಿಕೊಂಡನು. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಇಲ್ಲಿ ನೋಡ್ರಿ, ಇಬ್ರಿಯಾದ ಗ್ರಂಥಕರ್ತನು ಆತ ಈ ರೀತಿಯಲ್ಲಿ ಹೇಳ್ತಿದ್ದಾನೆ. ನಾವಿನ್ನೂ ಏಸು ಯಾವ ರೀತಿಯಲ್ಲಿ ಎದುರಿಸಿದ್ರೋ, ಪಾಪವನ್ನು ಹೇಗೆ ಎದುರಿಸಿದ್ರೋ, ಹೇಗೆ ಲೋಕದಲ್ಲಿರ್ತಕ್ಕಂಥ ವಿಚಾರಗಳನ್ನ ಅವರ ಜಯಿಸಿದ್ರೋ, ಕಷ್ಟಗಳನ್ನ ಅನುಭವಿಸಿದ್ರೋ, ಆ ರೀತಿಯಲ್ಲಿ ನೀವು ಯಾರು ಇನ್ನೂ ಅನುಭವಿಸಲಿಲ್ಲ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಸೊ ಹಾಗಿದ್ಮೇಲೆ ಪ್ರಿಯರಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಚಾರ ಏನದೆ? ನಾವು ಕಷ್ಟವನ್ನು ಸಹಿಸಿಕೊಳ್ಳಬೇಕು. ಯಾಕೆ ಕಷ್ಟವನ್ನು ಸಹಿಸಿಕೊಳ್ಬೇಕು? ಯಾಕೆ ನಮಗೆ ಜೀವವೆಂಬ ಜಯಮಾಲೆ ಉಂಟು. ಮತ್ತೆ ನಾವು ತಿರುಗಿ ವಾಕ್ಯಗಳಲ್ಲಿ ನಾವು ನೋಡುವಂತಹ ಒಂದು ವಿಚಾರ ಏನಂತ ಹೇಳಿದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಚನವನ್ನು ನಾವು ಹೀಗೆ ತೆಗೆದುಕೊಳ್ಳೋಣ. ರೋಮಾಪುರ 8ನೇ ಅಧ್ಯಾಯ 17ನೇ ವಚನದಿಂದ 18ನೇ ವಚನದವರೆಗೂ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನಾವು ಅದನ್ನು ಓದಿಕೊಳ್ಳೋಣ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿಯೆಂದು ಎಣಿಸುತ್ತೇನೆ ಎಂಬುದಾಗಿ ಪೌಲನು ಹೇಳ್ತಾನೆ. ನಮ್ಮ ಮುಂದೆ ಇಟ್ಟಿರ್ತಕ್ಕಂತಹ ಮಹಿಮೆ, ದೇವರು ಮಹಿಮಾ ಪದವಿಯನ್ನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನಲ್ಲ, ಅದರ ಮೇಲೆ, ಆ ವಾಗ್ದಾನದ ಮೇಲೆ ನಾವು ಮನಸ್ಸುಳ್ಳವರಾಗಿರುವುದಾದರೆ ಈ ಜೀವಿತದಲ್ಲಿ ಬರುವ ಎಲ್ಲ ಕಷ್ಟ, ಸಂಕಟ, ನೋವು, ಹಿಂಸೆ, ನಾನಾ ವಿಧವಾದ ಸಮಸ್ಯೆಗಳು, ಇದೆಲ್ಲದರ ಮಧ್ಯದಲ್ಲಿ ನಾವು ಅವನ್ನ ಸಹಿಸಿಕೊಳ್ಳಿಕ್ಕೆ, ಅದನ್ನ ಜಯಿಸಲಿಕ್ಕೆ ಸಾಧ್ಯ.
ಅದನ್ನ, ಯಾಕಂದ್ರೆ ದೇವರು ತನ್ನನ್ನ ಪ್ರೀತಿಸುವವರಿಗೆ ಅದನ್ನ ವಾಗ್ದಾನ ಮಾಡಿದ್ದಾನೆ. ಇನ್ನು ಅನೇಕ ವಚನಗಳು ಉಂಟು, ನಾವು ಅದನ್ನ ಒಂದೊಂದಾಗಿ ನಾವು ತೆಗೆದುಕೊಂಡು ನಾವು ಓದ್ಲಿಕ್ಕಿದ್ದೇವೆ. 2 ಕೊರಿಂಥ 4ನೇ ಅಧ್ಯಾಯದ 17ನೇ ವಚನ, ಹೇಗೆಂದ್ರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವನ್ನು ಪ್ರಭಾವವನ್ನು ದೊರಕಿಸುತ್ತದೆ. 2 ಕೊರಿಂಥ 4:17 ಪೌಲನು ತುಂಬಾ ಸುಂದರವಾಗಿ ಹೇಳ್ತಿದ್ದಾನೆ, ಈ ಹಗುರವಾದ, ಈ ಅಲ್ಪವಾದ, ಕ್ಷಣ ಮಾತ್ರವಿರುವ ಸಂಕಟವೋ, ಹಿಂಸೆಯೋ, ಹೋರಾಟವೋ, ಸಮಸ್ಯೆಯೋ, ಇದು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡ್ತದೆ. ಅತ್ಯಂತ ಅಧಿಕವಾದ, ಅದನ್ನು ಯಾರು ಕಣ್ಣಾರೆ ನೋಡ್ಲಿಲ್ಲ, ಕೈಯಾರೆ ಮುಟ್ಲಿಲ್ಲ, ಅದನ್ನ ಅನುಭವಿಸ್ಲೂ ಕೂಡ ಇಲ್ಲ. ಅಂತ ದೊಡ್ಡ ಮಹಿಮೆ, ಅಂತ ದೊಡ್ಡ ಜೀವ, ಅಂತ ದೊಡ್ಡ ಬಹುಮಾನ ದೇವರು ನಮಗಾಗಿ ಇಟ್ಟಿದ್ದಾನೆ. ಸೊ ಆಗಿರುವುದಾದ್ರೆ ಪ್ರಿಯರೇ, ನಾವು ಸಹಿಸಿಕೊಳ್ಳುವುದಾದ್ರೆ, ಈ ದಿವಸದ ಕಷ್ಟಗಳನ್ನ ಸಹಿಸಿಕೊಳ್ಳುವುದಾದ್ರೆ, ವಾಗ್ದಾನಗಳ ಮೇಲೆ ಮನಸ್ಸಿಟ್ಟು, ಮುಂದಿರ್ತಕ್ಕಂಥ ಸಂತೋಷದ ಮೇಲೆ ಮನಸ್ಸಿಟ್ಟು ಈ ದಿವಸ ಸಹಿಸಿಕೊಳ್ಳೋದಾದ್ರೆ ನಮಗೆ ದೊಡ್ಡ ಬಹುಮಾನ. ಇನ್ನೂ ಕೆಲವು ವಚನಗಳನ್ನ ನಾನು ನಿಮಗೆ ಹೇಳಿ ಪ್ರೋತ್ಸಾಹ ಪಡಿಸಲಿಕ್ಕೆ ಇಷ್ಟಪಡ್ತೀನಿ. 1 ಪೇತ್ರ 4ನೇ ಅಧ್ಯಾಯದ 12ನೇ ವಚನದಿಂದ 14ನೇ ವಚನದವರೆಗೂ, ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡ್ರಿ. ವಿಪರೀತವಾದ ಸಂಗತಿ ಸಂಭವಿಸುತ್ತೆಂದು ಯೋಚಿಸಬೇಡ್ರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ಎಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತನೊಂದಿಗೆ ನಾವು ಹಿಂಸೆಯನ್ನ, ಕಷ್ಟವನ್ನ, ಹೋರಾಟವನ್ನ ತಾಳಿಕೊಳ್ಳಿಕ್ಕೆ ನಾವು ಸಿದ್ಧರಾಗಿದ್ದೇವೋ ಅಷ್ಟರ ಮಟ್ಟಿಗೆ ನಮಗೆ ಸಂತೋಷ, ಅಷ್ಟರ ಮಟ್ಟಿಗೆ ನೀವು ಸಂತೋಷವುಳ್ಳವರಾಗಿ. ಯಾಕೆಂತ ಹೇಳಿದ್ರೆ ನಿಮಗೆ ಪರಲೋಕದಲ್ಲಿ ಬಹುಮಾನ ಉಂಟು. ನಿಮ್ಮೊಳಗೆ ತೇಜೋಮಯವಾದ ಆತ್ಮನಿದ್ದಾನೆ. ನಿಮಗೆ ಪರಲೋಕದಲ್ಲಿ ಬಹಳ ಸಂತೋಷ ಉಂಟು. ಯಾಕಂದ್ರೆ ನಾವು ತಿರುಗಿ ನಾವು ನೋಡ್ತೀವಿ, ಯಾಕೋಬ 1:12 ನೋಡಿದಾಗೆ ನಮಗೆ ಜೀವವೆಂಬ ಜಯಮಾಲೆ ಅದು ಈ ಲೋಕದಲ್ಲಿ ಸಿಕ್ಕುವುದಿಲ್ಲ. ಈ ಲೋಕದಲ್ಲಿ ಕಷ್ಟಗಳನ್ನ ಹಾದೋಗೋರು, ಅಥವಾ ಹಿಂಸೆನ ಹಾದೋಗೋರು, ಅಥವಾ ತಗ್ಗಿಸಲ್ಪಟ್ಟವರು, ತಿರಸ್ಕರಿಸಲ್ಪಟ್ಟವರು, ಅವರು ಒಂದು ರೀತಿಯಲ್ಲಿ ಒಂದು ಹರಿದ ಬಟ್ಟೆನ ಹಾಕೊಂಡ ರೀತಿಯಲ್ಲಿ ಕಾಣಿಸ್ಕೊಳ್ಬಹುದು. ನೀವು ಈ ದಿವಸ ಹರಿದು ಹೋಗಿರೋ ಬಟ್ಟೆನ ಹಾಕೊಂಡ ರೀತಿಯಲ್ಲಿ ಜನಗಳು ನಿಮ್ಮನ್ನ ನೋಡ್ತಾ ಇರ್ಬೋದು, ಅಸಹ್ಯವಾದ ರೀತಿಯಲ್ಲಿ ನೋಡ್ತಾ ಇರ್ಬೋದು. ನೀವು ತಗ್ಗಿಸಲ್ಪಟ್ಟವರಾಗಿ, ಹ್ಯುಮಿಲಿಯೇಟ್ ಮಾಡಿದವರಾಗಿ ಕಾಣಿಸಲ್ಪಡ್ತಾ ಇರ್ಬೋದು. ಆದರೆ ಕರ್ತನಿಗೆ ನೀವು ವಜ್ರದ ಕವಚ ಧರಿಸಿದವಂತರಾಗಿ ಕಾಣಿಸಿಕೊಳ್ತೀವಿ. ಹಾಗಿಂದ ನಾನು ಹೇಳುವುದಕ್ಕೆ ಇಷ್ಟಪಡ್ತಕ್ಕಂಥ ಒಂದು ವಿಚಾರ, ಕಷ್ಟವನ್ನ ಸಹಿಸಿಕೊಳ್ಳುವನು ಧನ್ಯನು, ಆತ ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ಳುತ್ತಾನೆ. ಇನ್ನು ಕೆಲವು ವಚನಗಳನ್ನ ನಾವು ಓದ್ಲಿಕ್ಕಿದ್ದೇವೆ. ಪ್ರಕಟಣೆ 21ನೇ ಅಧ್ಯಾಯದ 7ನೇ ವಚನ ಹೀಗೆ ಹೇಳ್ತದೆ, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಹಾಗೆ ಪ್ರಕಟಣೆ 21:7 ಈ ರೀತಿಯಲ್ಲಿ ಹೇಳ್ತದೆ, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು, ನಾನು ಅವನಿಗೆ ದೇವರಾಗಿರುವನು, ಅವನು ನನಗೆ ಮಗನಾಗಿರುವನು. ಜಯ ಹೊಂದುವವನು ಬಾಧ್ಯನಾಗಿರುತ್ತಾನೆ. ನಾವು ಬಾಧ್ಯವಾಗಿ ಹೊಂದಬೇಕಾದ ಅನೇಕ ಸಂಗತಿಗಳು ಇವೆ ಪ್ರಿಯರೇ. ಇಸ್ರಾಯೇಲರಿಗೆ ಯಾಕೆ ಹೋರಾಟ? ಇಸ್ರಾಯೇಲರಿಗೆ ಯಾಕೆ ವಾಗ್ದಾನ ದೇಶಕ್ಕೆ ಹೋಗುವಾಗ ದೇವರು ಎಲ್ಲಾನು ಬಿಡಿಸಿ ಕೊಡಬಹುದಾಗಿತ್ತಲ್ಲ? ಯಾಕಲ್ಲಿ ಯುದ್ಧವನ್ನ ಇಟ್ಟಿದ್ದಾರೆ? ಯಾಕೆ ಅನೇಕ ಶತ್ರುಗಳನ್ನ ಅವ್ರು ಗೆಲ್ಲಬೇಕು? ಯಾಕೆ ಸ್ವಾಧೀನಪಡಿಸ್ಕೊಳ್ಬೇಕು? ದೇವರೇ ಎಲ್ಲರನ್ನ ಗೆದ್ದು ಎಲ್ಲವನ್ನು ಕೊಡಬಹುದಾಗಿತ್ತಲ್ಲ? ಇದು ಈ ದಿವಸದ ಜೀವಿತಕ್ಕೆ ಛಾಯೆ ಆಗಿದೆ ಪ್ರಿಯರೇ. ಅದೊಂದು ನೆರಳಾಗಿ ನಮಗೆ ಈ ದಿವಸ ಬೋಧಿಸ್ತಾ ಇದೆ. ನಮ್ಮನ್ನ ಉಪದೇಶಿಸುವುದಕ್ಕೋಸ್ಕರ ಅದು ಬರೆಯಲ್ಪಟ್ಟಿದೆ. ಅಲ್ಲಿ ನಾವು ನೋಡುವಂತ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನಮಗೂ ಕೂಡ ಈ ಲೋಕದಲ್ಲಿ ಯುದ್ಧ ಉಂಟು. ನಾವು ಹೋರಾಡಿ ಗೆಲ್ಲಬೇಕಾಗಿದೆ. ಲೋಕದೊಂದಿಗೆ ಹೋರಾಡಬೇಕಾಗಿದೆ, ಪಾಪದೊಂದಿಗೆ ಹೋರಾಡಬೇಕಾಗಿದೆ, ನಮ್ಮ ಶತ್ರುವಾದ ಸೈತಾನನೊಂದಿಗೆ ಹೋರಾಡಿ ಗೆಲುವನ್ನ ಸಾಧಿಸಲೇಬೇಕಾಗಿದೆ. ಆತನು ಇನ್ನೂ ನಮ್ಮ ವಿರುದ್ಧವಾಗಿ ಹೋರಾಡುವ ಆತನಾಗಿದ್ದಾನೆ. ಲೋಕವು ನಮ್ಮ ವಿರುದ್ಧ ಹೋರಾಡುವಂಥದ್ದಾಗಿದೆ, ಪಾಪವು ನಮ್ಮ ವಿರುದ್ಧ ಹೋರಾಡುವಂಥದ್ದಾಗಿದೆ. ಸೊ ನಾವು ಇದನ್ನ ಗೆಲ್ಲಲೇಬೇಕು, ನಾವಿದನ್ನ ಜಯಿಸಲೇಬೇಕು. ಮುಂದೆ ನಾವು ವಚನದಲ್ಲಿ ನಾವು ನೋಡಿದ ಹಾಗೆ, ಆ ಪಾಪಕ್ಕೆ ಕಾರಣ, ಶೋಧನೆಗೆ ಕಾರಣ ದೇವರಲ್ಲ. ನಾವು ಪ್ರಾರಂಭದಲ್ಲೇ ನೋಡಿದ ಹಾಗೆ, ಶೋಧನೆ ಬೇರೆ, ಟೆಂಪ್ಟೇಷನ್ ಬೇರೆ, ಟೆಸ್ಟ್ ಬೇರೆ. ಶೋಧನೆ ಬೇರೆ, ಪರಿಶೋಧನೆ ಬೇರೆ. ದೇವರು ನಮ್ಮನ್ನ ಶೋಧಿಸುವುದಿಲ್ಲ, ಬದಲಾಗಿ ದೇವರು ನಮ್ಮನ್ನ ಪರಿಶೋಧಿಸ್ತಾರೆ. ಅದಕ್ಕೆ ಮತ್ತೊಂದು ಪದವೇ ಪರೀಕ್ಷೆ. ದೇವರು ನಮ್ಮನ್ನ ಪರೀಕ್ಷಿಸ್ತಾರೆ ಹೊರತು ಶೋಧಿಸುವುದಿಲ್ಲ.
ನಾವು ಪಾಪ ಮಾಡ್ತಿದೀವಿ ಅಂದ್ರೆ ಆ ಪಾಪ ಕಾರಣ ದೇವರಲ್ಲವೇ ಅಲ್ಲ ಪ್ರಿಯರೇ. ನಾವು ಪಾಪ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣ, ಆ ಪಾಪ ಕಾರಣ ನಮ್ಮೊಳಗಡೆ ಇರ್ತಕ್ಕಂಥ ಆಸೆ. ನಾವು ಆಸೆಯಿಂದ ನಾವು ಪ್ರೇರೇಪಿಸಲ್ಪಟ್ಟು ಸೊ ನಾವು ಪಾಪ ಮಾಡುವವರಾಗಿದ್ದೇವೆ. ಅದನ್ನ ಯಾಕೋಬ ತುಂಬಾ ಸುಂದರವಾಗಿ ಇಲ್ಲಿ ಬರೆಯೋದನ್ನ ನಾವು ಕಾಣ್ತೀವಿ ಪ್ರಿಯರೇ. ಹಾಗಿದ್ರೆ ನಾವೀ ದಿವಸ ನಮಗೆ ಕೊಡಲ್ಪಟ್ಟಂತ ಎಲ್ಲ ವಾಗ್ದಾನಗಳ ಮೇಲೆ ನಾವು ಮನಸ್ಸಿಡಬೇಕು ಎಂಬುದನ್ನ ನಾವು ನೋಡಿಕೊಳ್ತಾ ಇದ್ದೇವೆ. ಈಗ ನಾವು ನೋಡುವಂತೆ ನಮ್ಮೆಲ್ಲರಿಗೂ ಇವತ್ತು ಹೊಸ ಒಡಂಬಡಿಕೆಯ ಸಭೆ ಆಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಅನೇಕ ವಾಗ್ದಾನಗಳು ಕೊಡಲ್ಪಟ್ಟದೆ. ಅದರಲ್ಲಿ ಮುಖ್ಯವಾಗಿ ದೇವರು ಅಪೊಸ್ತಲನಾದ ಯೋಹಾನನ ಮೂಲಕವಾಗಿ 7 ಸಭೆಗಳಿಗೂ ವಾಗ್ದಾನಗಳನ್ನ ಆತ ಕೊಟ್ಟಿದ್ದಾನೆ. ಅದರಲ್ಲಿ ಎಫೆಸ ಸಭೆಗೆ ಆತನು ಈ ರೀತಿಯಾಗಿ ವಾಗ್ದಾನ ಕೊಡೋದು ನಾವು ನೋಡ್ತೇವೆ. ಪ್ರಕಟಣೆ 2ನೇ ಅಧ್ಯಾಯದ 7ನೇ ವಚನ ಹೀಗೆ ಇದೆ: ದೇವರ ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯವೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ನೋಡುವಾಗ ನೋಡ್ರಿ, ಯಾರು ಜಯ ಹೊಂದುತ್ತಾನೋ, ಯಾರು ಈ ಲೋಕವನದಲ್ಲಿ ಜಯ ಗಳಿಸ್ತಾನೋ, ಈ ಲೋಕವರ ಪಾಪವನ್ನ ಜಯಿಸ್ತಾನೋ, ಲೋಕವನ್ನ ಜಯಿಸ್ತಾನೋ, ಸೈತಾನ ಜಯಿಸ್ತಾನೋ, ಕಷ್ಟಗಳನ್ನ ಸಹಿಸಿಕೊಳ್ತಾನೋ, ಆತ ಮುನ್ನುಗ್ಗುವವನಾಗಿರ್ತಾನೋ. ಎಷ್ಟು ಬಿರುಗಾಳಿ ಬೀಸಿದ್ರು, ಎಷ್ಟು ಅಲೆಗಳು ಎದ್ರು, ಎಷ್ಟು ಬೆಂಕಿ ಅನುಭವಗಳಾದ್ರೂ ಕೂಡ ಆತನು ಬಿಟ್ಟು ಕೊಡದೆ ಕ್ರಿಸ್ತನಿಗಾಗಿ ವೈರಾಗ್ಯವಾಗಿ ನಿಂತುಕೊಳ್ಳುತ್ತಾನೋ, ಆತನಿಗೆ ದೇವರು ಜೀವದಾಯಕದ ವೃಕ್ಷದಲ್ಲಿ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವವನಾಗಿದ್ದಾನೆ. ಹಾಗೆ ಸ್ಪೂರ್ಣ ಸಭೆಗೆ ದೇವರು ಹೇಳುವಂತ ವಿಚಾರ, ದೇವರಾತ್ಮನು ಪ್ರಕಟಣೆ 2ನೇ ಅಧ್ಯಾಯದ 11ನೇ ವಚನ: ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ 2ನೆಯ ಮರಣದಿಂದ ಕೇಡಾಗುವುದೇ ಇಲ್ಲ. ಓ, ಎಂತ ಆಶೀರ್ವಾದ, ಎಂತ ವಾಗ್ದಾನ ನೋಡ್ರಿ. ಯಾರು ಜಯ ಗಳಿಸ್ತಾರೋ, ಯಾರು ಸಹಿಸಿಕೊಳ್ತಾರೋ, ಯಾರು ಹೋರಾಡುತ್ತಾರೋ, ಕಡೆಯವರೆಗೂ ಸಹಿಸಿಕೊಳ್ತಾರೋ ಅವರಿಗೆ 2ನೇ ಮರಣದಿಂದ ಯಾವ ಕೇಡು ಆಗುವುದಿಲ್ಲ. ಪೆರ್ಗಮ ಸಭೆಗೆ ಹೇಳುವಂತಹ ವಿಚಾರ, 3ನೇ ಸಭೆಯಾದ ಪೆರ್ಗಮ ಸಭೆಗೆ ಹೇಳುವಂತಹ ವಿಷಯ, ಪ್ರಕಟಣೆ 2ನೇ ಅಧ್ಯಾಯದ 17ನೇ ವಚನ: ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿರುವ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು. ಎಂತಹ ವಾಗ್ದಾನ ನೋಡ್ರಿ, ಪೆರ್ಗಮ ಸಭೆಗೆ ಕೊಡುವಂತ ವಾಗ್ದಾನ ನೋಡಿದ್ರ. ಬಚ್ಚಿಟ್ಟಿರುವಂತ ಮನ್ನ, ಬಿಳಿ ಕಲ್ಲು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರು, ಆ ಹೆಸರು ಹೊಂದಿದವನಿಗೆ ಮಾತ್ರವೇ ಹೊರತು ಇನ್ಯಾರಿಗೂ ತಿಳಿದಿರುವುದಿಲ್ಲ. ಸೀಕ್ರೆಟ್ ಬಹುಮಾನ, ಯಾರಿಗೂ ತಿಳಿದಿರುವುದಿಲ್ಲ. ಓ, ಅದ್ಭುತವಾದ ವಾಗ್ದಾನಗಳು, ಅದ್ಭುತವಾದ ಆಶೀರ್ವಾದಗಳು ಇದನ್ನ ಕರ್ತನು ನಮಗಾಗಿ ಇಟ್ಟಿದ್ದಾನೆ. ರಿವಾರ್ಡ್ಗಳನ್ನೆಲ್ಲವನ್ನ ಕರ್ತನು ಇಟ್ಟಿದ್ದಾನೆ. ಇದನ್ನು ಹೊಂದಿಕೊಳ್ಳಬೇಕಾದ್ರೆ ನಾವು ಸಹಿಸಿಕೊಳ್ಳಬೇಕು. ತೂತೈರ ಸಭೆ, 4ನೇ ಸಭೆ, ಅದರ ಕುರಿತಾಗಿ ನಾವು ನೋಡೋಣ. ಪ್ರಕಟಣೆ 2ನೇ ಅಧ್ಯಾಯದ 26ನೇ ವಚನದಿಂದ 28ನೇ ವಚನ: ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳೋ ಎಂಬಂತೆ ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ನೋಡ್ರಿ, ತೂತೈರ ಸಭೆ ಕೊಡ್ತಕ್ಕಂತ ಒಂದು ಆಶೀರ್ವಾದ ಇಲ್ಲಿ ಅಧಿಕಾರ, ಕಬ್ಬಿಣದ ಕೋಲು, ಉದಯ ಸೂಚಕ ನಕ್ಷತ್ರ ಆತನಿಗೆ ಕೊಡ್ತೇನೆ ಎಂಬುದಾಗಿ ಆತನ ಹೇಳ್ತಾನೆ. ಎಂತಹ ಆಶೀರ್ವಾದ! ಇಲ್ಲಿ ಆಳ್ವಿಕೆ, ಎಲ್ಲರಿಗೂ ಆಳ್ವಿಕೆ ಬೇಕು, ಎಲ್ಲರಿಗೂ ಅಧಿಕಾರ ಬೇಕು. ಪರಲೋಕದಲ್ಲಿ ಎಲ್ಲರೂ ಆಳ್ಬೇಕು. ಪರಲೋಕದಲ್ಲಿ ಒಂದು ದಿವಸ ನಮ್ಮೆಲ್ಲರಿಗೂ ಆಳ್ವಿಕೆ ಇದೆ ಪ್ರಿಯರೇ. ಕರ್ತನು ತಾನೇ ಈ ಲೋಕದಲ್ಲಿದ್ದಾಗ ಆತ ಹೇಳಿದ್ದಾನೆ, ನೀವು 5 ಪಟ್ಟಣ 6 ಪಟ್ಟಣಗಳ ಮೇಲೆ ನೀವು ಅಧಿಕಾರಿಗಳಾಗಿರುವಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ನೀವು ಅಧಿಕಾರಿಗಳಾಗಿರುವಿರಿ, ನೀವು ಜಯಿಸ್ತೀರಿ, ನೀವು ಅಧಿಕಾರಿಗಳಾಗಿ ನಾನು ನಿಮ್ಮನ್ನು ನೇಮಿಸ್ತೇನೆ ಎಂಬುದಾಗಿ. ಹಾಗೆ ಸಾರ್ದಿಸ್ ಸಭೆ, 5ನೇ ಸಭೆ, ಪ್ರಕಟಣೆ 3ನೇ ಅಧ್ಯಾಯದ 5ನೇ ವಚನ: ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಅಬ್ಬಾ, ಎಂತ ಆಶೀರ್ವಾದ ನೋಡಿದ್ರ! ಜಯಶಾಲಿಗೆ ಶುಭ್ರ ವಸ್ತ್ರವನ್ನು ಹೊದಿಸ್ತಾರೆ, ಜೀವಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರುಗಳನ್ನ ಬರೆಯುತ್ತಾರೆ, ಮತ್ತೆ ಆತನನ್ನ ತಂದೆಯ ಮುಂದೆ ಒಪ್ಪಿಕೊಳ್ತಾರೆ. ಇದು ಎಂತ ರಿವಾರ್ಡ್! ಓ, ಇಟ್ಸ್ ಎ ಗ್ರೇಟ್ ರಿವಾರ್ಡ್. ಈ ರಿವಾರ್ಡ್ ಯಾರಿಗೆ? ಜಯಶಾಲಿಗೆ. ಯಾರು ಜಯ ಹೊಂದುತ್ತಾರೋ ಅವರಿಗೆ. 6ನೇದಾಗಿ ಫಿಲಿದೆಲ್ಫಿಯ ಸಭೆಗೆ ಹೇಳುವಂತ ವಿಚಾರ: ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಕೊಡುವೆನು. ಹೊಸ ಹೆಸರು, ನನ್ನ ಹೆಸರು.
ಪರಲೋಕದ ಯೆರೂಸಲೇಮ್ ಪಟ್ಟಣಕ್ಕಿರ್ತಕ್ಕಂಥ ಹೆಸರನ್ನು ನಾನು ಕೊಡ್ತೇನೆ. ಫಿಲದೆಲ್ಫಿಯ ಸಭೆಗೆ ದೇವರು ಹೇಳುವಂತ ಒಂದು ವಿಷಯ, ಸಹಿಸಿಕೊಳ್ಳುವವರು. ಈ ಫಿಲದೆಲ್ಫಿಯ ಸಭೆ ಆ ಒಂದು ಸೈತಾನ ಸಮಾಜದವರ ಮಧ್ಯದಲ್ಲಿ, ಆ ಒಂದು ಕ್ರೈಸ್ತ ವಿರೋಧಿಗಳ ಮಧ್ಯದಲ್ಲಿಯೂ ಕೂಡ ತನ್ನ ನಂಬಿಕೆಯನ್ನ ಕಾದುಕೊಂಡದ್ರಿಂದ ದೇವರು ಕೊಡ್ತಿರ್ತಕ್ಕಂತಹ ಒಂದು ಹೆಸರನ್ನ ನೋಡಿದ್ರ, ದೇವರು ಕೊಡ್ತಿರ್ತಕ್ಕಂಥ ಒಂದು ಬಹುಮಾನವನ್ನು ನೋಡಿದ್ರ. ಹಾಗೆ ಕಡೆಯ ಸಭೆ ಲವದೋಕ್ಯ ಸಭೆ, ಪ್ರಕಟಣೆ 3ನೇ ಅಧ್ಯಾಯದ 20ನೇ ವಚನದಿಂದ 21ನೇ ವಚನ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನಾನು ಜಯವೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾನೆ. ಯಾರು ಜಯ ಹೊಂದುತ್ತಾನೋ ಆತ, ಯಾರು ಜಯ ಸಾಧಿಸುತ್ತಾನೋ ಆತ. ಪಾಪದ ಮೇಲೆ ಜಯ, ಲೋಕದ ಮೇಲೆ ಜಯ, ಸೈತಾನನ ಮೇಲೆ ಜಯ. ಹೌದು ಪ್ರಿಯರೇ, ಕಷ್ಟಗಳು ಬರ್ತವೆ, ಹೋರಾಟಗಳು ಬರ್ತವೆ. ನನಗೆ ಯಾವಾಗ್ಲೂ ಒಂದು ಜ್ಞಾಪಕ ಆಗ್ತದೆ, ಒಂದು ಬಿರುಗಾಳಿ ಈಗಲೂ ಕೂಡ ಗಾಳಿ ಬೀಸ್ತಾ ಇದೆ, ನೀವು ಅದನ್ನು ಗಮನಿಸ್ತಾ ಇದ್ದೀರಿ. ಆ ಬಿರುಗಾಳಿ ಬಂದಾಗ ಆ ಮರ ಮುರಿದೋಗ್ತದೋ ಎಂಬಂತೆ ಅದು ಅಲುಗಾಡ್ತದೆ, ಅದು ಬಿದ್ದೇ ಹೋಗುವಂತೆ ಕಾಣಿಸ್ತದೆ, ಆದ್ರೆ ಮುರಿದು ಹೋಗ್ಲಿಲ್ಲ. ಆದ್ರೆ ಆ ಮರಕ್ಕೆ ಆ ಬಿರುಗಾಳಿಯಿಂದ ದೊಡ್ಡ ಸಹಾಯವಾಯ್ತು. ಏನಾಯ್ತು ಅಂದ್ರೆ ಅದರ ಬುಡ ಸಡಿಲವಾಯ್ತು. ಸಡಿಲವಾದ್ದರಿಂದ ಅದಕ್ಕಾದ ಲಾಭವೇನಂದ್ರೆ ಆ ಮರ ಇನ್ನೂ ಆಳವಾಗಿ ಬೇರೂರ್ಲಿಕ್ಕೆ ಸಾಧ್ಯ. ಕಷ್ಟಗಳಿವೆಯೋ, ಹಿಂಸೆಗಳಿವೆಯೋ, ಹೋರಾಟಗಳಿವೆಯೋ, ನಿನ್ನ ಜೀವಿತದಲ್ಲಿ ಅನೇಕ ರೀತಿಯಾದ ಕಣ್ಣೀರಿನಲ್ಲಿ ಹಾದು ಹೋಗ್ತಾ ಇದೆಯೋ, ಓ ದೇವರಿಗೆ ಸ್ತೋತ್ರ ಸಲ್ಲಿಸು. ನಿನಗೆ ಇಹದಲ್ಲಿಯೂ ಪರಲದಲ್ಲಿಯೂ ಎರಡೂ ಕಡೆಯಲ್ಲೂ ನಿನಗೆ ಆಶೀರ್ವಾದ. ಈ ದಿವಸದ ಅಲ್ಪ ಕಷ್ಟ, ಕ್ಷಣಿಕ ಮಾತ್ರ ಇರುವ ಕಷ್ಟಕ್ಕೆ ದುಃಖಿಸಬೇಡ ಸಹೋದರನೇ ಸಹೋದರಿಯೇ. ನಿನಗೆ ಬಹಳ ದೊಡ್ಡ ಸಂತೋಷ, ಬಹಳ ದೊಡ್ಡ ಮಹಿಮೆ ನಿನಗಾಗಿ ಪರಲೋಕದಲ್ಲಿ ಕಾದದೆ. ಆಗಿರುವುದರಿಂದ ನಿನ್ನ ಮನಸ್ಸನ್ನ ಆ ವಾಗ್ದಾನದ ಮೇಲೆ ಮನಸ್ಸಿಡು. ಈ ಕಷ್ಟ ಅಲ್ಪ ಅಷ್ಟೇ. ಈ ಕಷ್ಟಗಳನ್ನ ಆದೋಗ್ತಿರುವ ಅನೇಕ ಸಹೋದರ ಸಹೋದರಿಯರು ಈ ದಿವಸ ಹೇಳ್ತಿದ್ರಿ, ನಾನು ಯಾಕೆ ಬದುಕಿದ್ದೇನೆ, ಅಯ್ಯೋ ಇನ್ನೆಷ್ಟು ದಿವಸ, ಇನ್ನೂ ಎಷ್ಟು ದಿವಸ ಇದನ್ನ ಸಹಿಸ್ಕೊಳ್ಬೇಕು. ಈಗ ಹೇಳ್ತೇನೆ, ಕೇಳಿಸ್ಕೊಳ್ರಿ. ಹೇಗೆ ಹಗಲನ್ನ ഇരുಳು, ഇരുಳನ್ನ ಹಗಲು ಹಿಂಬಾಲಿಸ್ತದೋ ಹಾಗೆ ಈ ಕಷ್ಟ ನಿಮ್ಮ ಜೀವಿತದಲ್ಲಿ ಮುಂದುವರಿಯುವುದಿಲ್ಲ. ನೀವು ಸುಖವನ್ನ ಕಾಣ್ತೀರಿ, ನೀವು ಸಂತೋಷವನ್ನ ಕಾಣ್ತೀರಿ, ನಿಮ್ಮ ಜೀವನದಲ್ಲಿ ಸಮಾಧಾನವನ್ನ ಕಾಣ್ಲಿಕ್ಕಿದ್ದೀರಿ, ಆರೋಗ್ಯವನ್ನ ಕಾಣ್ಲಿಕ್ಕಿದ್ದೀರಿ, ಸಮೃದ್ಧಿಯನ್ನ ಕಾಣ್ಲಿಕ್ಕಿದ್ದೀರಿ. ಇದನ್ನ ಸಂತೋಷವಾಗಿ ಸ್ವೀಕರಿಸ್ರಿ. ನಿಮ್ಮ ದುಃಖ ಹೋಗಿ ಸಂತೋಷವು ಬರುವ ದಿವಸಗಳು ಬಂದಾಯ್ತು. ನಾವು ಪ್ರಾರ್ಥಿಸೋಣ, ಕಷ್ಟಗಳನ್ನ ಸಹಿಸಿಕೊಳ್ಳುವುದಕ್ಕೆ ನಮ್ಮನ್ನ ಸಿದ್ಧಪಡಿಸಿಕೊಳ್ಳೋಣ. ಕರ್ತನಿಗೆ ಸ್ತೋತ್ರ ಹೇಳೋಣ. ಇದರ ಮಧ್ಯದಲ್ಲಿಯೂ ಕರ್ತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನು ವಾಗ್ದಾನ ಮಾಡಿದೀಯಪ್ಪ, ಕಷ್ಟಗಳನ್ನ ಸಹಿಸಿಕೊಳ್ಳುವವರು ಧನ್ಯನು, ಅವನು ಜೀವವೆಂಬ ಜಯಮಾಲೆಯನ್ನು ಹೊಂದುವನೆಂಬುದಾಗಿ ಹೇಳಿದ್ದಿ. ಕರ್ತನೇ ದೇವರೇ ಅಪ್ಪ, ನಿನ್ನನ್ನು ಪ್ರೀತಿಸುವವರಿಗೆ ನೀನು ಅದನ್ನ ವಾಗ್ದಾನ ಮಾಡಿದ್ದಿ ಸ್ವಾಮಿ. ನಿನ್ನ ಪ್ರೀತಿಸುವವರಿಗಾಗಿ ಅದನ್ನ ಇಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿಸುವ ಪ್ರತಿ ದೇವ ಮಕ್ಕಳು ನೀನು ವಾಗ್ದಾನ ಮಾಡಿದಂತಹ ಎಲ್ಲಾ ಆಶೀರ್ವಾದಗಳನ್ನ, ಎಲ್ಲಾ ವಾಗ್ದಾನಗಳನ್ನ ತಮ್ಮದಾಗಿಸಿಕೊಳ್ಳುವಂತೆ ನಾನು ಪ್ರಾರ್ಥಿಸ್ತೇನೆ. ಕರ್ತನೆ ಸಹಾಯ ಮಾಡು. ನಾವು ಎಲ್ಲವುಗಳನ್ನ ಸಹಿಸಿಕೊಳ್ಳಿಕ್ಕೆ ಬೇಕಾದ ಈ ಸಹಾಯವನ್ನು ನಮಗೆ ಅನುಗ್ರಹಿಸಿ ಕೊಡು ಸ್ವಾಮಿ. ಹಾಗೆ ನೀ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆನ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೆನ್, ಆಮೆನ್. ಕರ್ತನು ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್.